ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸತ್ಯನಾರಾಯಣ ಪೂಜೆದಂತೂ ವ್ಲಾಗ್ ನೋಡಿರಿ ನೀವು. ಅವತ್ತಿನ ವ್ಲಾಗ್ನ ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡ್ರಿ. ಅಂದರೆ ಪೂಜೆ ಎಲ್ಲ ತಯಾರಿ, ಪೂಜೆ ಕಂಪ್ಲೀಟ್ ಆಗುವವರೆಗೆ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೆ. ಪೂಜೆ ಎಲ್ಲ ಮುಗಿದಾದ ನಂತರ ಈಗ ಊಟಕ್ಕೆ ನೋಡ್ರಿ, ಫಸ್ಟ್ ಪಂಕ್ತಿ ಅಂತ ಕರಿತೀವಿ ನಾವು. ಎಲ್ಲ ಮಕ್ಕಳನ್ನ ಕೂಡ್ಸೇವಿಲ್ಲೇ, ಮಗನ ಫ್ರೆಂಡ್ಸು, ಹಾಗೇನ ಎಲ್ಲ ಮನ್ಯಾಗಿನ ಮತ್ತು ಹುಡುಗರನ್ನ ಕೂಡ್ಸೇವಿ. ಮತ್ತು ಇಲ್ಲಿಬ್ರು ಏನೈತಲ್ಲ, ಅರ್ನಾಕ್ ಅವ್ರ ಯಜಮಾನ್ರು ಏನು ಬಂದಿದ್ರು ಮಾಮಾರ, ಅವರು ಕೂಡ ಹೊರಗಡೆ ಹೋಗೋದಿತ್ತಂತ, ಅರ್ಜೆಂಟ್ ಐತಂದ್ರೆ. ಸೊ ಅವ್ರ ಜೊತೆಗೆ ದೊಡ್ಡಪ್ಪ ಕೂತಾರೆ ಇಲ್ಲೇ. ಅವರೊಬ್ಬರು ಏನು ಕೊಡೋದು ಅಂಥೇಳಿ, ಬರ್ರಿ ನೀವು ಬರ್ರಿ ಅಂಥೇಳಿ ದೊಡ್ಡಪ್ಪ ಅವರು ಕೂಡ ಕೂತಾರೆ ನೋಡ್ರಿ. ಇದು ಫಸ್ಟ್ ಪಂಕ್ತಿ ಅಂತಲೇ ಹೇಳ್ಬೋದು. ಮಕ್ಕಳದ್ದು ಮುಗಿಸ್ಬಿಟ್ರೆ ಆಯ್ತು, ಯಾಕಂದರೆ ಟೈಮ್ ಆಗಿತ್ತು ಸ್ನೇಹಿತರೆ. 2:30 ಆಗೇ ಬಿಟ್ಟಿತ್ತು. ಭಟ್ರನ್ನ ಸ್ವಲ್ಪ ಲೇಟಾಗಿ ಬಂದರು. ಮತ್ತೆಲ್ಲ ಬಂದು ಗಣೇಶನ ಪೂಜೆ, ಕೃಷ್ಣನ ಪೂಜೆ ಎಲ್ಲ ಆಗಿ, ಎಲ್ಲ 5 ಕತೆಗಳನ್ನು ನೀಟಾಗಿ ಅವರು ಹೇಳ್ತಾರಲ್ರಿ, ಅದೆಲ್ಲ ಮುಗಿಸಿ ಆರಾಮಾಗಿ ಪೂಜೆ ಮುಗಿಸೋ ಮಟ್ಟ ಅಂದ್ರೆ ಅಷ್ಟು ಟೈಮ್ ಆಗೇ ಬಿಟ್ಟಿತ್ತು. ಅದಕ್ಕೋಸ್ಕರ ಮತ್ತಿದು ಎರಡನೇದು ಪಂಕ್ತಿ ಅಂತಲೇ ಹೇಳ್ಬೋದು. ಎರಡನೇದ್ರೊಳಗೂ ಕೆಲವೊಂದಿಷ್ಟು ಜನ ಮಕ್ಕಳಿದ್ದಾರೆ, ಹಾಗೆ ಮಕ್ಕಳ ಜೊತೆಗೆ ನಮ್ಮ ಮುತ್ತಪ್ಪ ಕೂತಿದ್ದ. ನಂತರದಲ್ಲಿ ಏನೈತಲ್ಲ, ತಂಗಿಯವ್ರ ಸ್ಟಾಫ್ ಒಂದಿಷ್ಟು ಜನ ಬಂದಿದ್ರು ಅಂತೇಳಿ, ಒಂದು 4-5 ಜನ ಬಂದಿದ್ದರು. ಅವರು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ ನೋಡ್ರಿ. ಇನ್ನೂ ಒಂದಿಷ್ಟು ಜನ ಬರೋರು ಅದಾರ, ಈಗ ಬರ್ತಾರೋ ಏನು ಸಾಯಂಕಾಲ ಬರ್ತಾರೋ ಗೊತ್ತಿಲ್ಲ. ತಂಗಿ ಅದ ಫೋನೊಳಗೆ ಮಾತಾಡಕತ್ತಾಳ, ನೋಡ್ತಾ ಇರ್ಬೋದು. ಯಾಕೆ ಬರಲಿಲ್ಲ, ಇವರಷ್ಟ ಬಂದಾರ ಅಂಥೇಳಿ. ಅವರೆಲ್ಲ ಅವ್ರವ್ರ ಅನುಕೂಲ, ಯಾಕಂದ್ರೆ ಭಾನುವಾರ ಒಂದಿತ್ತಲ್ರಿ, ಸಿಗೋದು ಅವರು ಒಂದು ಸಂಡೇ ಇರ್ತೈತಿ. ಸೊ ಏನೇನು ಅವರು ಮತ್ತು ಬೇರೆ ಎಲ್ಲ ಹೋಗೋದಿರ್ತಿತ್ತು ಏನೋ ಗೊತ್ತಿಲ್ಲ. ಹಿಂಗಾಗಿ ಅವ್ರು ಯಾವಾಗ ಬರ್ತಾರೋ ಅವಾಗ ಅವರಿಗೆ ಪ್ರಸಾದ ಕೊಟ್ರಾಯ್ತು ಅಂಥೇಳಿ. ಸೊ ಈ ರೀತಿಯಾಗಿ ಊಟಕ್ಕೆ ಏನಿತ್ತಪ್ಪ ಅಂತಂದ್ರೆ, ಮೇನಾಗಿ ಸತ್ಯನಾರಾಯಣ ಪ್ರಸಾದ ಅಂತೂ ಇದ್ದೇ ಇರ್ತೈತಿ. ಅದ್ರ ಜೊತೆಗೆ ಚಪಾತಿ, ಮಡಿಕೆ ಕಾಳು ಪಲ್ಯ, ಬದನೆಕಾಯಿ, ಕೋಸಂಬರಿ ಅಂದ್ರೆ ಸೌತೆಕಾಯಿ, ಹೆಸರುಬೇಳೆ, ಉಳ್ಳಾಗಡ್ಡಿ ಎಲ್ಲ ಹಾಕಿ ಮಾಡ್ತೀವಿ ನಮ್ಮ ಕಡೆ. ಕೋಸಂಬರಿ ಇತ್ತು. ನಂತರ ಮೊಸರು, ಚಟ್ನಿ ಅದೆಲ್ಲ ಇತ್ತು. ಆಮೇಲೆ ರೊಟ್ಟಿ, ಚಪಾತಿ, ಅನ್ನ, ನುಗ್ಗೆಕಾಯಿ ಸಾಂಬಾರು ಅಥವಾ ಒಬ್ಬಟ್ಟು ಸಾಂಬಾರು. ಸೊ ಅದು ಕಟ್ಟುನು ಇತ್ತಲ್ರಿ, ಅದ್ರ ಜೊತೆಗೆ ಒಂದಿಷ್ಟು ತೊಗರಿಬೇಳೆನ ಬೇಯಿಸಿ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ. ಸೊ ಅಡುಗೆ ಎಲ್ಲ ಕಂಪ್ಲೀಟ್ ನಾನು ಮಾಡಿದ್ದೆ ಅಂತಲೇ ಹೇಳ್ಬೋದು. ಹೋಳಿಗೆ, ಚಪಾತಿ ಅಷ್ಟನ ಅತ್ತಿ ಮತ್ತು ತಂಗಿ ಸೇರಿ ಮಾಡಿದರು. ಉಳಿದಂತೆ ಅಡುಗೆ ಮತ್ತು ಸತ್ಯನಾರಾಯಣ ಪ್ರಸಾದ ಟೋಟಲಾಗಿ ನಾನು ಮಾಡಿದ್ದೆ. ಅಡುಗೆ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗಿತ್ತಂತ ಎಲ್ಲರೂ ಹೇಳ್ತಾ ಇದ್ದರು. ಮತ್ತೆಲ್ಲ ಈ ಕಡೆ ಊಟಕ್ಕೆ ಕೂತ್ರೆ ರೂಮ್ನಾಗ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಕೂತ್ಕೊಂಡಿದ್ದಾರೆ. ಈ ರೀತಿಯಾಗಿ ಅವತ್ತಿನ ಒಂದು ಊಟದ ಕಾರ್ಯಕ್ರಮನೂ ಮುಗೀತಂತ ಹೇಳ್ಬೋದು. ಅಕ್ಕ ಒಂದ್ ಗ್ರೂಪ್ ಫೋಟೋ ರಾಕಿ ಅಂತ ನೋಡ್ಕೋ. ಹೋಳ್ಗಿ ತಿನ್ನಿಸ್ರಿ ಮತ್ತೆ ಈಗ ಉಸ್ಸನ್ನದ ನಮ್ಮ ಅವ ಬರ್ತಾನ ಬಸ್ ಇಲ್ಲ ಮನಿ ಅರ್ಜೆಂಟ್ ಅಷ್ಟ ಐತಿ ಈಗ ಅಂತ. ರಾಖಿ ಕಟ್ಟೋರು ಒಬ್ರು, ರಾಖಿ ಕಟ್ಟಾಕೋರು ಒಬ್ರು. ನೀವು ಒಂದ್ ಕಡೆ ಇರೋರಲ್ಲ ನೀವು. ಮಿಂದ ಅಷ್ಟೇ.
ಅತ್ತಿಗಿತ್ತಿ ಏನ್ ಮಾಡ್ಲಾರ್ದ ಹಂಗಾರೆ ಪದ್ಧತಿ ಸರಿ ಅವ್ರದೆಲ್ಲ. ಎಲ್ಲಾರು ನಿಂತರಿ ವರ್ಷಾನು ಹಂಗ ವರ್ಷಾನು ಹಂಗ ನಮ್ ಸುರೇಶ ಕೊಡಿಲ್ಲ ಹಿಂಗ ನಾಷ್ಟಕ್ಕೆ ಇಲ್ಲೇ ಕುತ್ಕೊಂಡು ಹೋಲ್ ಬಿಡ್ವಾ ಅವ್ವಾದಾಳ ಸುಳ್ಳ ಮೊದ್ಲಾರ ಆಮೇಲೆ ಬರೀ ಬೀರೋ ಅಲ್ಲೋಡು ಮಾಡ್ಬೇಕು ಕಾಲ ಅಯ್ಯ ಚರ್ಗಿ ಇಟ್ರಿ ಎಲ್ಲಾರು ಸಾಲ ನಡಕ್ ಸಾಮಾನ್ ಬಿಡ್ಪ ಅಂತ ಟೆಕ್ನಾಲಜಿ ಆಮೇಲೆ ಕೊಡ್ಬೇಕಾ ನೀನ ನನ್ ಕೊಡ್ಬೇಕು ಸಾಲ ಸಾಲ ನೀನ ಒಂದೊಬ್ಬ ಕೊಡ್ಬೇಕು ಬಾಲಿ ತಂದೆಲ್ಲ ಮುಗಿತ ಲೆಕ್ಕದಾಗಿನ ಕಾಟ್ ಹಾಕದ್ 100 ರೂಪಾಯಿ ಅದಂತೇನಿ. ಒಂದ್ ವರ್ಷ ಅವ್ರು ಬರ್ತಾರ, ಒಂದ್ ವರ್ಷ ನೀವು ಹೋಗಿ ಕಟ್ಟಿಸ್ಕೋಬೇಕ. ಹೆಂಗದ ನೋಡಿ ಏರ್ಲಿ ಬಿಡ, ಸಿಕ್ಕಿದ ಭಾಗ್ಯ ಎಲ್ಲಾರ್ಗಿ ಸಿಗೋದಿಲ್ಲ ಅದು. ಅದನ್ನ ಕೇಳತ್ತ ನಾನು. ಇರ್ಲಿ ಇರ್ಲಿ ಸ್ವೀಟ್ ನನಗೆ ಯಾರು ತಿನ್ಸಿಲ್ಲ. ಹೋಲ್ಸೇಲ್ ಕಾಲ್ ಸಾಮಾನು ಕಟ್ಟೆವ ಜಲ ಕಟ್ಟೆ ಬಂದಿದ್ದಿಲ್ಲೇ ವಾಪಸ್ ಅವ್ರ ಅಕ್ಕಂದ ಒಂದು ಏನೋ ಜಗಳ. ಸರಿಪಾ ಚಿಂಟ ಸೈಡ್ ಸರ್. ಈ ಗಂಡ್ಮಕ್ಳ ಬಿಸಿ ಎಲ್ಲ ಕಾಲಿ ನೋಡಿ ಅವ್ರು ಕೈ ಮುಗಿ ಒಬ್ಬ ಅಲ್ಲೇ 1.5 ಲಕ್ಷ ರೂಪಾಯಿ ಕೊಟ್ಟಾನಂತ ಸಿಕ್ಕಾಬಿಟ್ಟು ದುಡಿತಾನವ. ಕೊಟ್ಬಿಡ್ತಾರನ ಯಾರು ವರ್ಷ ಕೊಡುದಿಲ್ಲ ಅಳವ. ನಾವ 10 ರೂಪಾಯಿ ಕೊಡುದಿಲ್ಲ, ನಿಮ್ ಕಡೆ 100 ರೂಪಾಯಿ ಕೊಡ್ರಿ ತಿಳ್ಸ್ಕೊಂಡು ಈಗ ಅದ ಅಷ್ಟು ಈಸಿ ಯಾರು ಕೊಡುದಿಲ್ಲ. ರಾಖಿ ಎಲ್ಲಾರು ಕಟ್ಟಬಹುದು. ವಿಡಿಯೋ ಗದ್ಲ ಮಾಡ್ಬೇಡ್ರಿ, ನಾನ್ ಲೆಕ್ಕ ಮಾಡಿ ಕೊಡ್ತೇನೆ. ಏ ಫೋನ್ ನೀ ಕೊಟ್ಟಿ ನೀವ್ನಿಗೆ, ನೀನ ಆಪ್ರೇಟ್ ಮಾಡಿ ನೀನ ನೋಡ. ವಿಡಿಯೋ ಮಾಡತಾನ ನೋಡಲ್ಲಿ ವಿಡಿಯೋ ಮಾಡತಾನ. ಈ ಮೇಡಮ್ ಅವ್ರ ಎಷ್ಟಾಗೈತಿ ಕಲೆಕ್ಷನ್ ಅಂತ ಹೇಳೋಲ್ರಿ ನನಗ. ಏನು ಅವ್ರ ಕುಂದಿಸ್ನೇ ಆರ್ತಿ ಅನ್ನಗಳಿಗೆ ಆರ್ತಿ ಮಾಡಿ
ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲರದು ಊಟ ಆದ ನಂತರ ರಾಖಿದ ಕಾರ್ಯಕ್ರಮ ಕೂಡ ನಡೀತು. ಎಲ್ಲರೂ ರಾಖಿ ಕಟ್ಟಿದ್ವಿ. ನಮ್ಮ ಚಿಕ್ಕಮ್ಮರೆಲ್ಲ ಕಾಡ್ಸಾತಿದ್ರು, "ನಿನ್ನೆ ಆಗೈತಿ ಇವತ್ತು ಕಟ್ಟಾಕತ್ತಾರ ಇವರು" ಅಂಥೇಳಿ. ನಮ್ಮ ಅಕ್ಕ, "ಏನಯ್ಯವ್ವ ಗಂಡು ಮಕ್ಳು ಪರಾನದಿರಲ್ಲ ನೀವು ಹೆಣ್ಮಕ್ಳಿಗೆ ಏನು ಸಪೋರ್ಟ ಮಾಡವಲ್ರಿ" ಅಂತೇಳಿ ಜಾಸ್ತಿ ನಡೆದಿತ್ತು. ಅದೆಲ್ಲ ಆದ ನಂತರ ಒಂದಿಷ್ಟು ಫೋಟೋ ಶೂಟು. 4 ಜನ ಅಕ್ಕ ತಂಗಿಯರು, ಇಬ್ಬರೇ ತಮ್ಮಗಳಿದ್ರು. ಒಬ್ಬ ತಮ್ಮ ಅಂತೂ ಬರದೇ ಇರುವಂಥ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟಾನ. ಅವನಂತೂ ನೆನಪು ಮಾಡ್ಕೊಂಡ್ವಿ ಇವತ್ತಿನ ದಿವಸ. ಅದು ಕೂಡ ಶಾರ್ಟಾಗಿ ನೆನಪು ಮಾಡ್ಕೊಂಡ್ವಿ, ಯಾಕಂದ್ರೆ ದೊಡ್ಡಮ್ಮ ಇದ್ದರು. ದೊಡ್ಡಮ್ಮ ಅವ್ರ ಕಿವಿಗೆ ಬಿದ್ದರೆ ಮತ್ತು ಅಳ್ಕೋತ ಕೊಡ್ತಾರೆ. ಮೊದಲು ಅವ್ರಿಗೆ ಆರಾಮಿರಲಿಲ್ಲ. ಹೀಗಾಗಿ ಉದಯ್ ಬಂದಾನ ಖರೆ ಧಾರವಾಡಕ್ಕೆ. ಆದ್ರೆ ಅವ್ನದು ಏನೋ ಕೆಲಸ ಐತಂತ ಅವನು ಹೊರಗಡೆ ಹೋಗ್ಬಿಟ್ಟಿದ್ದ. ಅಪರೂಪಕ್ಕೆ ಬಂದಿರ್ತಾನಲ್ರಿ ಧಾರವಾಡಕ್ಕೆ. ಹೀಗಾಗಿ ಏನೋ ಫ್ರೆಂಡ್ಸಿಗೆ ಭೇಟಿಯಾಗ್ಬೇಕಂತ ಹೋದವ. ಅವನು ನಮ್ಮ ಟೈಮಿಗೆ ಸಿಗಲೇ ಇಲ್ಲ. ಅದಕ್ಕೋಸ್ಕರ ಇಬ್ಬರು ತಮ್ಮ, ನಾವು 4 ಜನ ಅಕ್ಕ ತಂಗಿಯರು ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ ನೋಡ್ರಿ. ಈ ಕಡೆ ನಾವು ಫೋಟೋ ತೆಗೆಸ್ಕೋಕತ್ರೆ ಸಾನುನ ಬರ್ತಿದ್ಲು, ನಮ್ಮ ತನುನ ಬಂದು ನಿಲ್ತಿದ್ಲು. ನಡಕ್ಕೆ ಒಬ್ಬೊಬ್ಬರ ಡಿಸ್ಟರ್ಬ್ ಭಾಳ ಮಾಡಾಕತ್ತಿದ್ರು ನಮಗೆ. ಇದೆಲ್ಲ ಮುಗಿತಿದ್ದಂಗನ ಅಂದ್ರೆ ಕಿರಣ್, ಬೀರಪ್ಪ ಮತ್ತು ವೈಷ್ಣವಿ, ಕಸ್ತೂರಿ ಅಕ್ಕ ಇವರೆಲ್ಲ ಊರಿಗೆ ಹೊರಟರು. ಕಿರಣ್, ಬೀರಪ್ಪ ಬೆನ್ಕಟ್ಟಿಗೆ ಹೋಗಬೇಕು, ಅವರಿಬ್ಬರನ್ನ ಹೋಗ್ತಾರೆ. ಈ ಕಡೆ ನರಗುಂದಕ್ಕೆ ವೈಷ್ಣವಿ ಮತ್ತು ಕಸ್ತೂರಿ ಅಕ್ಕ ಹೋಗಬೇಕಿತ್ತು. ಸೊ ಹೀಗಾಗಿ 4 ಜನ ಪ್ರಸಾದ ಎಲ್ಲ ಕೊಟ್ವಿ, ತೊಗೊಂಡು ಲಗೇಜ್ ಸಮೇತ ಹೊರಟ್ರು ನೋಡ್ರಿ. ಬೆನ್ಕಟ್ಟಿಗೆ ಹೋಗ್ಬೇಕಂದ್ರೂ ಆಯಿತು, ನರಗುಂದಕ್ಕೆ ಹೋಗ್ಬೇಕಂದ್ರೂ ಆಯಿತು ಸ್ನೇಹಿತರೆ. ಧಾರವಾಡದ ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗಿನ ಬಸ್ ಹಿಡಿಬೇಕು ಇವರು. ಇಲ್ಲಿಂದ ತುಂಬಾ ದೂರ ಆಗ್ತೈತಿ. ಹೀಗಾಗಿ ಆಟೋನ ಹೇಳಿಬಿಟ್ಟಿದ್ರು. ಎಲ್ಲರೂ ಒಂದೇ ಆಟೋದಾಗ ಹೋಗಿ ಅಲ್ಲಿಂದ ಅವ್ರು ಬೆನ್ಕಟ್ಟಿಗೆ, ಇವರು ನರಗುಂದಕ್ಕೆ ಹೊರಟ್ರು ನೋಡ್ರಿ. ಹೌದು, ಅರ್ಜೆಂಟ್ ಅಂದರೂ ಒಂದು 4-4:15 ಆಗೇ ಬಿಡ್ತು ಸ್ನೇಹಿತರೆ. ಮತ್ತು ಪಾಪ ಇಬ್ಬರೂ ಆಗ್ತಾರಲ್ಲ, ನರಗುಂದ ಮಠ ಹೋಗ್ಬೇಕು ಅವ್ರು. ಸೊ ಹೀಗಾಗಿ ಇನ್ನೂ ಒಂಚೂರು ಬೇಗನೆ ಕಳಿಸ್ಕೊಟ್ವಿ ಅಂತಲೇ ಹೇಳ್ಬೋದು ನೋಡ್ರಿ. ಇಲ್ಲೇ ಸಾನ್ವಿ ಅವ್ರ ಅತ್ತಿ ಬ್ಯಾಗ್ ತೊಗೊಂಡು ಅವ್ರ ಅತ್ತಿನ ಕಳ್ಸಕ್ಕೆ ಹೊಂಟಾಳು ಕೆಳಗಿನ ಮನೆವರೆಗೇನು. ಸೊ ಹೀಗಾಗಿ ಮತ್ತು ಬಾರ್ವಾ ಅಂತಂದ್ವಿ ಅಕ್ಕಾಗ. ಹಾಂ ಬರ್ತೀನಿ ತಗೋ ಅಂತ ಅಂದ್ಲ. ಮತ್ತು ಅತ್ತಿನ ಒಬ್ಬಾಕಿನ ಬಿಟ್ಟು ಬಂದಿದ್ಲಲ್ರಿ, ಹೀಗಾಗಿ ಸ್ವಲ್ಪ ಇನ್ನೂ ಅರ್ಜೆಂಟಲ್ಲೇ ಹೋದ್ಲಂತನೇ ಹೇಳ್ಬೋದು ನೋಡ್ರಿ. ಸೊ ಎಲ್ಲ ಮುಗ್ದಿತ್ತು. ಎಲ್ಲ ಆರಾಮ ಇಲ್ಲೇ ಕಟ್ಟಿಗೆ ಮಾತಾಡ್ತಾ ಕೂತ್ಕೊಂಡಿದ್ದಾರೆ. ಚಿಕ್ಕಮ್ಮವ್ರಂತೂ ಗಾಡಿ ತೊಗೊಂಡು ಬಂದಿದ್ರು. ಸೊ ಹೀಗಾಗಿ ಆಮೇಲೆ ಆರಾಮಾಗಿ ಅವರು ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಕಾರಂತೂ ಹೋದರೆ. ನಂತರದಲ್ಲಿ ಸುಜಾತ ಮತ್ತು ಮಕ್ಕಳು, ದೊಡ್ಡಪ್ಪ ಅವರು ಎಲ್ಲರೂ ಹೋದರು. ಬಟ್ ದೊಡ್ಡಮ್ಮನ ಇಟ್ಕೊಂಡಿದ್ವಿ ನಾವು ಒಂದೆರಡು ದಿವಸ ಇರಲಿ ಅಂಥೇಳಿ. ಒಂಚೂರು ಹುಷಾರಿಲ್ದಂಗೆ ಆಗಿತ್ತು ಅವರಿಗೆ. ಸ್ವಲ್ಪ ಪ್ಲೇಸ್ ಚೇಂಜ್ ಆದರೆ, ಊಟದ್ದು ಚೇಂಜ್ ಆದ್ರೆ ಸ್ವಲ್ಪ ಏನೋ ಆರಾಮ ಅನಿಸ್ತೈತಲ್ಲ, ಒಂದೆರಡು ದಿವಸ ಇರು ಅಂತೇಳಿ ಉಳಿಸ್ಕೊಂಡ್ವಿ. ಈಗೇನೈತಿ, ಭವಾನಿ ಮತ್ತು ಚಿಕ್ಕಮ್ಮ ಅವರು ಕೂಡ ಹೊರಟ್ರು ನೋಡ್ರಿ. ಉಷಾನು ಮನೆ ಕಡೆ ಹೊಂಟ್ಲೆ, ಹೋಗ್ತೀನಿ ರೀ ದೀಪ ಅದು ಹಚ್ಬೇಕು ನಾನಂತ. ಅಂದರೆ ಎಲ್ಲರದು ಊಟ ಆದಮೇಲೆ ಏನೇನು ಅಡುಗೆ ಎಲ್ಲ ಸಣ್ಣ ಪಾತ್ರೆಗೆಲ್ಲ ತೆಗೆದು ಎಲ್ಲ ಪಾತ್ರೆ ಎಲ್ಲ ತೊಳೆದ್ರು. ಕಾವೇರಿ, ಉಷಾ ಎಲ್ಲ ಸೇರಿ ಕ್ಲೀನ್ ಮಾಡ್ಕೊಂಡ್ರು. ಮಾಡ್ಕೊಂಡು ಆದ ನಂತರನೇ ಈಗ ಮತ್ತು ಪ್ರಸಾದ ಎಲ್ಲ ಕೊಟ್ಟು ಎಲ್ಲರಿಗೂ ಅಡುಗೆ ಅಂತೇನು ಭಾಳ ಉಳಿದಿರಲಿಲ್ಲ. ಬಟ್ ನಮ್ಮ ಭವಾನಿಗೆ ಸಾಂಬಾರು ತುಂಬ ಅಂದ್ರೆ ತುಂಬ ಇಷ್ಟ ಆಗಿತ್ತು. ಕೇಳಿದ್ಲು ಪಾಪ, ಬಟ್ ಅಷ್ಟೊಂದು ಇರಲಿಲ್ಲ. ಹೀಗಾಗಿ ಇಲ್ಲಪ್ಪಿ ಅಂತಂದ್ವಿ. ಅದು ಭಾಳ ಬೇಜಾರಾಗ್ಬಿಡ್ತು ನನಗೆ ನಿಜವಾಗ್ಲೂ. ಸೊ ಹೀಗಾಗಿ ಅಡುಗೆ ಕರೆಕ್ಟಾಗಿತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಸಾಯಂಕಾಲ ಏನಾಯ್ತಂದ್ರೆ, ಸಾಯಂಕಾಲ ತಂಗಿಯವ್ರ ಸ್ಟಾಫ್ಸ್ ಇನ್ನೊಂದಿಷ್ಟು ಜನ ಬರ್ತೀವಿ ಅಂತಂದಿದ್ರು. ಆ ಒಂದು ಇದ್ರ ಬೇಸ್ ಮೇಲೆ ನಾವು ಸ್ವಲ್ಪ ಉಳ್ದಂಥದ್ದು ಅಡುಗೆನೂ ಇಟ್ಕೊಂಡ್ಬಿಟ್ವಿ, ಸಾಯಂಕಾಲ ಬಂದು ಊಟ ಮಾಡ್ತಾರಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನಮ್ಮ ತಂಗಿ ಭವಾನಿಗೆ ಪಾಪ ಸಾರು ಕೊಡೋಕ್ಕಾಗಲಿಲ್ಲ. ಅದೊಂದು ಬೇಜಾರಾಯಿತು. ಯಾವಾಗಲೂ ಕೇಳೋದ ಕೇಕಿ ಅವತ್ತು ಸಾರು ಭಾಳ ಇಷ್ಟ ಆಗಿತ್ತಂತ ಆಕಿಗೆ. ಆಮೇಲೆ ಕೊಡೋಕ್ಕಾಗಲಿಲ್ಲ.
ಸೊ ಇಲ್ಲೇನೈತಿ ಸುಜಾತ ಅವರು ಒಂದಿಷ್ಟು ಸಾನ್ವಿ ಬ್ಯಾಗ್ ಆಗಿರ್ಬೋದು ಮತ್ತು ಸತ್ಯನಾರಾಯಣಗೆ ಹೊಡ್ಸಿದಂಥ ತೆಂಗಿನಕಾಯಿ ಆಗಿರ್ಬೋದು ಮರ್ತು ಹಂಗೆ ಹೋಗ್ಬಿಟ್ಟಿದ್ರು. ಅವನು ಎಲ್ಲ ಚಿಕ್ಕಮ್ಮ ತೊಗೊಂಡು ಹೋಗ್ತಾ ಇದ್ದಾಳೆ. ಅವರು ಒಂದಿಷ್ಟು ಬ್ಯಾಗು ಒಂದಿಷ್ಟು ಬ್ಯಾಗ್ ಅಂದ್ರೆ ಎಷ್ಟೊಂದು ಬ್ಯಾಗ್ ಆಗ್ಯಾವ ನೋಡಿಲ್ಲ ಅಂತ ಅದ ತೋರ್ಸಾಕತ್ತಿದ್ರು. ಅಲ್ಲೇ ಅಲ್ರಿ ಮನೆ. ಸೊ ಹಿಂಗಾಗಿ ಅಲ್ಲೇ ಕೊಡ್ತಾರಂತ ಹೇಳಿ. ಮತ್ತು ನಮ್ಮ ಮನೆಯೊಳಗೆ ಈಗ ನೀವು ನೋಡಿದ ಹಾಗೆ 2 ಸತ್ಯನಾರಾಯಣ ಪೂಜೆಗಳು ಮುಗಿದುವು. ಒಂದು ಫಸ್ಟ್ ಚಿಕ್ಕಮ್ಮರ ಮನೆಯೊಳಗೆ ಆಯಿತು ನೋಡಿದ್ರಿ. ಇವತ್ತು ತಂಗಿ ಮನೆಯೊಳಗೆ ಆಯಿತು. ನಂತರದಲ್ಲಿ ಇನ್ನೂ ಅವ್ವಾರ ಮನೆಯೊಳಗೆ ಆಗಬೇಕು, ಹಾಗೆ ದೊಡ್ಡಪ್ಪ ಅವ್ರ ಮನೆಯೊಳಗೂ ಆಗಬೇಕು. ಅವರೆಲ್ಲ ಯಾವಾಗ ಮಾಡ್ತಾರ ನೋಡೋಣಂತ. ಮತ್ತು ನಾ ಹೇಳ್ದ ಹಾಗೆ ನಾನಂತೂ ಈಗ ಮಾಡಂಗಿಲ್ಲ ಶ್ರಾವಣದಾಗ, ಆರಾಮಾಗೆ ಮಾಡ್ಕೊಳ್ತೀನಿ ಅಂತ ಹೇಳಿ. ಸೊ ಈ ರೀತಿಯಾಗಿ ಇವತ್ತಿನ ದಿವಸ ಮಸ್ತ್ ಅಂದ್ರೆ ಮಸ್ತ್ ಕಳೀತು ನೋಡ್ರಿ ನಮ್ದು. 5 ಗಂಟೆಗೆ 5 ಗಂಟೆಗೆಲ್ಲ ಎದ್ದೀವಿ ಖರೆ. ಎಲ್ಲರೂ ಇದ್ರಲ್ಲ, ಅದೇನೋ ದೇವ್ರ ಕೆಲಸ ಬೇರೆ, ಎಲ್ಲ ಫ್ಯಾಮ್ಲಿಯವ್ರು ಸೇರಿದ್ವಿ. ಒಂಚೂರು ಬೇಜಾರು ಅನ್ನೋದನ್ನ ಇರಲಿಲ್ಲ. ಫುಲ್ ಹ್ಯಾಪಿ ಅಂದ್ರೆ ಫುಲ್ ಹ್ಯಾಪಿಯಾಗಿದ್ವಿ ಇವತ್ತು. ಸೊ ಎಲ್ಲರೂ ಹೋಗಕತ್ರ ಅದ ಒಂದು ಬೇಜಾರು, ಹೊಂಟ್ರಲ್ಲಪ್ಪ ಅಂಥೇಳಿ. ಸೊ ನಾ ಹೇಳ್ದ ಹಾಗೆ ದೊಡ್ಡಮ್ಮ ಒಂದು 2 ದಿವ್ಸ ಇರ್ತಾರೆ. ಅತ್ತೆಯವರು ಬೆಳಗ್ಗೆ ಹೋಗ್ತಾರೆ. ಅವರು ಬೆಳಗ್ಗೆ ಇಲ್ಲಿಂದನೇ APMCಗೆ ಸೊಪ್ಪು ತೊಗೋಬೇಕಲ್ರಿ, ಸೊಪ್ಪು ವ್ಯಾಪಾರ ಮಾಡ್ತಾರೆ ಅವರು. ಸೊ ಹೀಗಾಗಿ ಅತ್ತಿ ಮತ್ತು ಅವ್ರ ಮಗ ಅಡುಗೆ ಭಟ್ರು ನಾಳೆ ಬೆಳಗ್ಗೆ ಹೋಗ್ತಾರೆ ನೋಡ್ರಿ ಅವರು. ಮತ್ತು ಇವತ್ತಿನ ದಿವಸ ಏನೈತಿ, ತಂಗಿದ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗ್ತೈತಿ. ಇವತ್ತು ಸಂಡೇ ಇತ್ತಲ್ಲ, ಆಗಸ್ಟ್ 10ನೇ ತಾರೀಕಿದು. ಅವತ್ತಿಂದೇ ಆಕಿದು ನೈಟ್ ಶಿಫ್ಟ್ ಕೂಡ ಇತ್ತು. ಹೀಗಾಗಿ ಆಕಿನೂ ಕೂಡ ಇನ್ನು ಡ್ಯೂಟಿಗೆ ರೆಡಿ ಆಗ್ತಾಳೆ. ಸೊ ಈಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್.